ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಶರಾವತಿ ನದಿ ಪಾತ್ರದಲ್ಲೂ ಕೂಡ ಮಳೆಯಾರ್ಭಟ ಜೋರಾಗಿದೆ. ಗೇರುಸೊಪ್ಪ ಡ್ಯಾಂನಿಂದ 20,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಇನ್ನೂ 20ರಿಂದ 50,000 ಕ್ಯೂಸೆಕ್ ನೀರು ಹೊರಗೆ ಬಿಟ್ರೆ ಮನೆಗಳಿಗೆ ಸಮಸ್ಯೆಯಾಗುತ್ತೆ. ಕಾಳಜಿ ಕೇಂದ್ರಕ್ಕೆ ತೆರಳೋಕೆ 163 ಮನೆಗಳಿಗೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿರೋದ್ರಿಂದ ಶರಾವತಿ ನದಿ ಪಾತ್ರದಲ್ಲೂ ಕೂಡ ಸದ್ಯ ಆತಂಕ ನಿರ್ಮಾಣ ಆಗಿದೆ. ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೀಪ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರತಕ್ಕಂಥದ್ದು. ಮಳೆಯಿಂದ ಸಾಕಷ್ಟು ಒಂದೆಡೆ ಹಾನಿಯಾದರೆ ಇನ್ನೊಂದೆಡೆ ಜಲಾಶಯಗಳು ನೀರು ಭರ್ತಿಯಾಗುತ್ತಿರತಕ್ಕಂಥದ್ದು. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯದಲ್ಲಿದ್ದೇವೆ. ನಾವು ಗಮನಿಸ್ಬೋದು, ಇದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯ. ಅಂದರೆ ಏನು ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಈ ಭಾಗದಲ್ಲಿ ಶರಾವತಿ ನದಿಗೆ ಒಂದು ಪ್ರಮುಖವಾದ ಜಲಾಶಯನ ಕಟ್ಟಿದ್ದಾರೆ. ಅಲ್ಲಿಂದ ಬಿಟ್ಟಂತಹ ನೀರು ಬಂದು ಈ ಗೇರುಸೊಪ್ಪ ಜಲಾಶಯಕ್ಕೆ ಬರತಕ್ಕಂಥದ್ದು. ಈ ಭಾಗದಲ್ಲಿ ಅಂದರೆ ಶರಾವತಿ ನದಿ ಪಾತ್ರದಲ್ಲಿ ಕಳೆದ ಸುಮಾರು ಒಂದು 15 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಶರಾವತಿ ನದಿಯ ನೀರಿನ ಮಟ್ಟ ಸಹ ಸಾಕಷ್ಟು ಹೆಚ್ಚಾಗಿರತಕ್ಕಂಥದ್ದು. ಗೇರುಸೊಪ್ಪ ಜಲಾಶಯ ಇಲ್ಲಿ ಆ ಶರಾವತಿಯಲ್ಲಿ ಲಿಂಗನಮಕ್ಕಿಯಲ್ಲಿ ಬಿಟ್ಟಿರುವಂತಹ ನೀರು ಬಂದು ಇಲ್ಲಿ ಶೇಖರಣೆ ಆಗ್ತಕ್ಕಂಥದ್ದು. ಲಿಂಗನಮಕ್ಕಿ ಜಲಾಶಯದಲ್ಲಿ ಸುಮಾರು 1819 ಅಡಿಯಷ್ಟು ಎತ್ತರವಾದ ನೀರು ಸಂಗ್ರಹ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ 89% ನೀರು ಸಂಗ್ರಹ ಆಗಿರತಕ್ಕಂಥದ್ದು. ಆ ಸಂಗ್ರಹ ಆದ ನೀರನ್ನು ಈ ಬಿಟ್ಟಿರಂಥ ಹಿನ್ನೆಲೆಯಲ್ಲಿ ಸುಮಾರು 6,000 ಕ್ಯೂಸೆಕ್ಸ್ ನೀರನ್ನು ಗೇರುಸೊಪ್ಪ ಜಲಾಶಯಕ್ಕೆ ಬಿಟ್ಟಿದ್ದಾರೆ. ಹಿನ್ನೆಲೆಯಲ್ಲಿ ಪ್ರತಿದಿನ ಇಲ್ಲಿ ಗೇರುಸೊಪ್ಪ ಜಲಾಶಯದಿಂದ ಸುಮಾರು 20,000 ಕ್ಯೂಸೆಕ್ಸ್ ನೀರನ್ನು ವಿದ್ಯುತ್ ಉತ್ಪಾದನೆ ಮಾಡಿ ಬಿಟ್ಟಿರತಕ್ಕಂಥದ್ದು. ಇಲ್ಲಿ 20,000 ಕ್ಯೂಸೆಕ್ಸ್ ನಿರಂತರವಾಗಿ ಬಿಡ್ತಾ ಇದ್ದಾರೆ. ಗೇರುಸೊಪ್ಪ ಜಲಾಶಯದಲ್ಲಿ ಸುಮಾರು 55 ಮೀಟರ್ ಅಷ್ಟು ಎತ್ತರವಾಗಿರುವಂತಹ ಜಲಾಶಯ. ಈಗ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದೆ. 46 ಮೀಟರ್ನಷ್ಟು ಇಲ್ಲಿ ಎತ್ತರ ಕಾಯ್ದುಕೊಳ್ಳುವಂತಹ ಕಾರ್ಯವನ್ನು ಜಿಲ್ಲಾಡಳಿತ ಮಾಡ್ತಿರತಕ್ಕಂಥದ್ದು. ಯಾಕಂದರೆ ಈ ಗೇರುಸೊಪ್ಪ ಜಲಾಶಯ ಇಲ್ಲೇ ಬಿಟ್ಟಂತಹ ನೀರು ಹೊನ್ನಾವರ ಮಾರ್ಗವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇಲ್ಲೇನಾದರೂ ಸುಮಾರು 20,000ದಿಂದ 50,000 ಕ್ಯೂಸೆಕ್ಸ್ ನೀರು ಒಮ್ಮೆಲೆ ಏನಾದರೂ ನದಿ ಪಥದಲ್ಲಿ ಹೆಚ್ಚಾಗಿ ನೀರನ್ನು ಬಿಟ್ಟರೆ ಅಲ್ಲಿ ಸುಮಾರು 163 ಮನೆಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮತ್ತು KPC ಅಧಿಕಾರಿಗಳು ಆ 163 ಮನೆಗಳಿಗೂ ಸೂಚನೆ ನೀಡಿ ಕಾಳಜಿ ಕೇಂದ್ರಕ್ಕೆ ಹೋಗುವಂತಹ ಸಂದೇಶನ ಸಹ ನೀಡಿದ್ದಾರೆ. ಅದೇ ಏನಾದರೂ 50,000ದಿಂದ 70,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಅಲ್ಲಿ ಸುಮಾರು 900 ಮನೆಗಳಿಗೆ ಸಮಸ್ಯೆ ಆಗುತ್ತೆ. 1,00,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಸುಮಾರು 3,500 ಮನೆಗಳಿಗೆ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗ ಮುಂಜಾಗ್ರತೆಯನ್ನು ವಹಿಸಿರತಕ್ಕಂಥದ್ದು. ಕಳೆದ 15 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಈ ಶರಾವತಿ ನದಿ ಪಾತ್ರ ಜೊತೆಗೆ ಶಿವಮೊಗ್ಗದಲ್ಲಿ ಅಲ್ಲೂ ಸಹ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನದಿ ಪಾತ್ರಗಳು ತುಂಬಿ ಹರಿತಾ ಇದೆ. ಆ ಜಲಾಶಯದಲ್ಲಿ ನೀರಿನ ವಿದ್ಯುತ್ ಉತ್ಪಾದನೆ ಸಹ ಸಾಕಷ್ಟು ಪ್ರಮಾಣದಲ್ಲಿ ನಡೀತಿರತಕ್ಕಂಥದ್ದು. ಇದು ಗೇರುಸೊಪ್ಪ ಜಲಾಶಯದಲ್ಲಿ 4 ಯೂನಿಟ್ಗಳಲ್ಲಿ 60 ಮೆಗಾವ್ಯಾಟ್ ಉತ್ಪಾದನೆಯನ್ನು ಮಾಡ್ತಿರತಕ್ಕಂಥದ್ದು. ನಾವು ಗಮನಿಸ್ಬೋದು, ಇದೇ ಭಾಗದಲ್ಲಿ ನೀರು ಹೋಗಿ ಹೊನ್ನಾವರದ ಸಾಕಷ್ಟು ಗ್ರಾಮಗಳ ಮೂಲಕ ಇದು ಶರಾವತಿ ನದಿ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇರತಕ್ಕಂಥದ್ದು. ಈಗ ಈ ಪವರ್ ಹೌಸಲ್ಲಿ 3 ಯೂನಿಟ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ತಲಾ 60 ಯೂನಿಟ್ ಹಂಗೆ 180 ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಿ ಸುಮಾರು 20,000 ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. 20,000 ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಟ್ಟರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಅಲ್ಲದೆ ಜಿಲ್ಲಾಡಳಿತ ತಿಳಿಸಿರುವಂತಹ ಗರಿಷ್ಠ ಮಿತಿಯನ್ನು ಕಾಯ್ಕೊಳ್ಳೋದು ಆಗುತ್ತೆ. ಯಾಕಂದರೆ 20,000ದಿಂದ ಹೆಚ್ಚು ನೀರನ್ನು ಬಿಟ್ಟರೆ, ಅಂದರೆ ಈಗ ಆಲ್ರೆಡಿ ಲಿಂಗನಮಕ್ಕಿ ಜಲಾಶಯದಿಂದ 6,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಿದ್ದಾರೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ಒಮ್ಮೆಲೆ ಹೆಚ್ಚು ಕ್ಯೂಸೆಕ್ಸ್ ನೀರು ಬಿಟ್ಟರೆ ಈ ಜಲಾಶಯಕ್ಕೂ ಸಹ ಹಾನಿಯಾಗೋ ನಿಟ್ಟಿನಲ್ಲಿ ಇಲ್ಲೂ ಸಹ ನೀರಿನ ಪ್ರಮಾಣವನ್ನು
ಕಾಯ್ದಿರಿಕೊಳ್ಳುವಂತಹ ಕೆಲಸನ ಮಾಡ್ತಾ ಇದ್ದಾರೆ. ಮಳೆಯಿಂದ ಒಂದೆಡೆ ಹಾನಿ ಆಗ್ತಾ ಇರತಕ್ಕಂಥದ್ದು, ಇನ್ನೊಂದೆಡೆ ಜಲಾಶಯಗಳಿಗೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲಾಡಳಿತ ಗರಿಷ್ಠ ಮಿತಿಯನ್ನು ಕಾಯ್ದುಕೊಂಡು ಜಲಾಶಯದಿಂದ ನೀರನ್ನು ಹೊರಬಿಡ್ತಾ ಇದ್ದಾರೆ. ಇದೀಗ ಗೇರುಸೊಪ್ಪ ಜಲಾಶಯದಲ್ಲೂ ಸಹ ಶರಾವತಿ ನೀರನ್ನು ಹೊರಬಿಡ್ತಿರತಕ್ಕಂಥದ್ದು. ಏನಾದರೂ ಇದೇ ಪ್ರಮಾಣದಲ್ಲಿ ಕಾಯ್ದುಕೊಂಡ್ರೆ ಮುಂದೆ ನೆರೆ ಏನಾದರೂ ಸೃಷ್ಟಿಯಾಗೋದಿಲ್ಲ. ಆದರೆ ಒಮ್ಮೆಲೆ ಹೆಚ್ಚಾಗಿ ನೀರು ಏನಾದರೂ ಬಂತಂದರೆ ಒಮ್ಮೆಲೆ ನೀರನ್ನು ಅಂದರೆ 1 ಲಕ್ಷ ಕ್ಯೂಸೆಕ್ಸ್ ಬಿಟ್ಟರೆ ಸಾಕಷ್ಟು ಹಾನಿಯಾಗುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಸಹ ಈಗ ಸಾರ್ವಜನಿಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.